ಉದ್ಯೋಗ ಆವಿಷ್ಕಾರ ಯೋಜನೆ ಅಡಿಯಲ್ಲಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಹಾಗೂ ಬ್ಯೂಟಿ ಪಾರ್ಲರ್ ಮ್ಯಾನೇಜ್ಮೆಂಟ್ ಕುರಿತು 30 ದಿನಗಳ ವಿಷಯಾಧಾರಿತ ಉದ್ಯಮಶೀಲತಾಭಿವೃದ್ಧಿ ಕಾರ್ಯಕ್ರಮವನ್ನು ಕಲಬುರಗಿಯಲ್ಲಿ ಆಯೋಜನೆ ಮಾಡಲಾಗಿದೆ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ, ಕೌಶಲಾಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ, ಕರ್ನಾಟಕ ಉದ್ಯಮಶೀಲತಾಭಿವೃದ್ಧಿ ಕೇಂದ್ರದ ಸಂಯುಕ್ತಾಶ್ರಯದಲ್ಲಿ ನಗರದ ವಿಜ್ಞಾನ ಕೇಂದ್ರದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭವನ್ನು ಶಾಸಕ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಉದ್ಘಾಟಿಸಿ ಮಾತನಾಡಿದರು. Unemployment is the biggest challenge which our country is facing. ಬಹಳ ಒಂದು ದೊಡ್ಡ ಸಮಸ್ಯೆ ನಿರುದ್ಯೋಗ ಅಂದ್ರೆ ಸಣ್ಣ ವಿಷಯ ಅಂತಲ್ಲ. ಇದರ ಬಗ್ಗೆ ಬಹಳಷ್ಟು ಜನ ಪ್ರಸ್ತಾಪವನ್ನು ಮಾಡಿದ್ದಾರೆ, ಪ್ರಯತ್ನವನ್ನು ಮಾಡಿದ್ದಾರೆ. ನಮ್ಮ ಪ್ರಧಾನಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ನರೇಂದ್ರ ಮೋದಿ ಅವರು 2014ರಲ್ಲಿ ಅವರು ಒಂದು ಪ್ರಯತ್ನ ಇತ್ತು. ಅವರು ಪ್ರಯತ್ನ ಮಾಡಿ ನಾವು ಪ್ರತಿ ವರ್ಷ 2 ಕೋಟಿ ಯುವಕರಿಗೆ ನಾವು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. ಬಹುಶಃ ಅದು ಸಾರ್ಥಕ ಆಗ್ಬಿಟ್ಟಿದ್ರೆ ಇವಾಗ ತನಕ ಸುಮಾರು ಒಂದು 20 ಕೋಟಿ ಜನರಿಗೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ನಿರುದ್ಯೋಗ ಸಮಸ್ಯೆನೆ ಬಗೆಹರ್ತಾ ಇತ್ತು. ಆದ್ರೆ ಅದು ಮಾಡ್ಬೇಕಂದ್ರೆ ಅಷ್ಟು ಸುಲಭವಿಲ್ಲ. ಆ ಒಂದು ಪ್ರಯತ್ನ ಅಷ್ಟೊಂದು ಸುಲಭವಿಲ್ಲ. ಜನರಿಗೆ ಅನುಕೂಲ ಆಗ್ತಕ್ಕಂಥ ನಾವು ಉದ್ಯೋಗ ಏನಾದ್ರೂ ಒಂದು ಸೃಷ್ಟಿ ಮಾಡಿದ್ರೆ ಕೇವಲ ಆ ವ್ಯಕ್ತಿಗೆ ನಾವು ಅನುಕೂಲ ಮಾಡಿಕೊಡ್ತಾ ಇಲ್ಲ, ಇಡೀ ಕುಟುಂಬದವರಿಗೆ ಅನುಕೂಲ ಆಗ್ತದೆ. ಹಳ್ಳಿಯಲ್ಲಾಗ್ಲಿ ಪಟ್ಟಣದಲ್ಲಾಗ್ಲಿ ಯಾರಿಗಾದ್ರೆ ನಾವು ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಿದ್ರೆ ಇಡೀ ಆ ಕುಟುಂಬಕ್ಕೆ ಅನುಕೂಲ ಆಗ್ತದೆ. ಅದಕ್ಕಾಗಿ ನಾವು ಎಲ್ಲರೂ ಇವತ್ತು ನಮ್ಮ ಕಾರ್ಯದರ್ಶಿಯವರು ನಾವು ಬೇರೆ ಬೇರೆ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ನಾವು ಅಧಿಕಾರ ಸ್ವೀಕಾರ ಮಾಡಿ ಈಗ 1 ವರ್ಷ ಆಗಿದೆ. ಬೇರೆ ಬೇರೆ ರೀತಿಯಿಂದ ನಮ್ಮ KKRDB ಇವಾಗ ದಶಮಾನೋತ್ಸವವನ್ನು ಕೂಡ ಆಚರಣೆ ಮಾಡ್ತೀವಿ. 10 ವರ್ಷ ಆಗಿದೆ ಆರ್ಟಿಕಲ್ 371J ತಿದ್ದುಪಡಿ ಆಗಿ. ಅದಕ್ಕಾಗಿ ನಾವು ಬಹಳ ವಿಚಾರ ಮಾಡಿ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಯುವಕರಿಗೆ ಅನುಕೂಲ ಆಗ್ಬೇಕು, ನಾವು ಏನಾದ್ರೂ ಒಂದು ಮಾಡಬೇಕು ಅಂತ ಬಹಳ ಒಂದು ಸಮಾಲೋಚನೆ ಮಾಡಿದ ನಂತರ ನಾವು ಬೇರೆ ಬೇರೆ ರೀತಿಯಿಂದ ಆರೋಗ್ಯ ಆವಿಷ್ಕಾರವನ್ನು ನಾವು ಮಾಡಿದ್ದೀವಿ. ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ 7 ಜಿಲ್ಲೆ ಅಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೆ ಅನುಕೂಲ ಆಗ್ಬೇಕಂತ ಆರೋಗ್ಯ ಆವಿಷ್ಕಾರದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಾಗಿರ್ಬಹುದು, ಸಮುದಾಯ ಆರೋಗ್ಯ ಕೇಂದ್ರಗಳಾಗಿರ್ಬಹುದು, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗಳಾಗಿರಬಹುದು, ಮತ್ತೆ ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥ ಆಸ್ಪತ್ರೆಗಳಾಗಿರ್ಬಹುದು, ಜಯದೇವ ಆಸ್ಪತ್ರೆ ಆಗಿರಬಹುದು, ಮತ್ತೆ ಅದರಲ್ಲಿ ಇರ್ತಕ್ಕಂಥ ಇವಾಗ ಒಂದು ಜಯದೇವ ಆಸ್ಪತ್ರೆ ಮತ್ತೆ ಆಂಬ್ಯುಲೆನ್ಸ್ ಸರ್ವಿಸ್ ಕೂಡ ನಾವು ಕೂಡ ಮಾಡಿದೀವಿ. ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಅದೇ ಒಂದು ರೀತಿಯಿಂದ ಶಿಕ್ಷಣಕ್ಕೋಸ್ಕರನೂ ಕೂಡ ನಾವು ಅಕ್ಷರಾವಿಷ್ಕಾರ, ನಾವು ಸುದೀರ್ಘವಾಗಿ ಅದರ ಬಗ್ಗೆ ಹೇಳಕ್ ಹೋಗಲ್ಲ. ವಿನೂತನವಾದ ಒಂದು ಕಾರ್ಯಕ್ರಮ ಉದ್ಯೋಗ ಆವಿಷ್ಕಾರ ಅಂತ ನಾವು ಹಿಂದಿನ ವರ್ಷ ನಾವು ಪ್ರಾರಂಭ ಮಾಡಿದೀವಿ. ಅದರಲ್ಲಿ ನಾವು ಬಹಳಷ್ಟು ವಿಚಾರ ಮಾಡಿದ್ವಿ. ಯಾಕಂದ್ರೆ ಸ್ಕಾಟ್ ಆಡಮ್ಸ್ ಅವರು ಬಹಳ ಒಳ್ಳೆ ರೀತಿಯಿಂದ ಒಂದು ಮಾತು ಹೇಳ್ತಾರೆ, ಎವ್ರಿ ಸ್ಕಿಲ್ ಯು ಅಕ್ವೈರ್ ಡಬಲ್ಸ್ ಯುವರ್ ಚಾನ್ಸಸ್ ಆಫ್ ಸಕ್ಸಸ್ ಅಂತ ಹೇಳ್ತಾರೆ. ನಾವು ಏನಾದ್ರೂ ಒಂದು ಹೊಸದಾಗಿ ಏನಾದ್ರೂ ಒಂದು ಕೌಶಲ್ಯವನ್ನು ನಾವು ಕಲ್ಕೊಂಡ್ರೆ ಕಲಿತ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಗೆ ಬಹಳ ಅನುಕೂಲ ಆಗ್ತದೆ. ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಸುಮಾರು 6.5 ಕೋಟಿ ಜನಸಂಖ್ಯೆಯಲ್ಲಿ ಸುಮಾರು 45% ಜನ ಯಾವುದಾದ್ರೆ ಒಂದು ಉದ್ಯೋಗದಲ್ಲಿ ತೊಡಗಿದ್ದಾರೆ. ಸುಮಾರು 2,99,00,000 ಜನ, 3 ಕೋಟಿ ಜನ. ಅದರಲ್ಲಿ ಫಾರ್ಮಲ್ ಸೆಕ್ಟರ್ ಮತ್ತೆ ಇನ್ಫಾರ್ಮಲ್ ಸೆಕ್ಟರ್ ಇದೆ. ಫಾರ್ಮಲ್ ಸೆಕ್ಟರ್ ಅಲ್ಲಿ ಸುಮಾರು 24.44% ಇದೆ, ಮತ್ತೆ ಇನ್ಫಾರ್ಮಲ್ ಸೆಕ್ಟರ್ಸ್ ಅಲ್ಲಿ ಅಗ್ರಿಕಲ್ಚರ್ ಎಲ್ಲ ತಾವು ನೋಡಿದ್ರೆ 45% ಜನ ಅದರಲ್ಲಿ
ಅರ್ಹರಾಗಿರ್ತಾರೆ. ಸಮಾರಂಭದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಕಾರ್ಯದರ್ಶಿ ಸುಂದರೇಶ್ ಬಾಬು, ಧಾರವಾಡ ಕೇಂದ್ರ ಸಿಡಾಕ್ ಕರ್ನಾಟಕ ಉದ್ಯಮಶೀಲತಾ ಅಭಿವೃದ್ಧಿ ಮಂಡಳಿ ನಿರ್ದೇಶಕ ಬಿಎಂ ಗೋಟೂರ್, ರಾಯಚೂರು ಸಿಡಾಕ್ ಜಂಟಿ ನಿರ್ದೇಶಕ ಜಿಯು ಹುಡೇದ್ ಸೇರಿದಂತೆ ಇತರರು ಭಾಗವಹಿಸಿದ್ದರು.